ಟೀಮ್ ಇಂಡಿಯಾದಲ್ಲಿ ಎಂತೆಂಥ ಬೆಂಕಿ T20 ಬ್ಯಾಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಯಶಸ್ವಿ ಜೈಸ್ವಾಲ್ ಎಂತ ತುಂಬಾ ಜನ ಇದ್ದಾರೆ. ಬಟ್ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡ್ನ ಇನ್ನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಇದು ತುಂಬಾ ಕಷ್ಟ ಇದೆ. ವೆಲ್ಕಮ್ ಬ್ಯಾಕ್ ಟು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ಬಾಯ್ಸ್. ಇಲ್ಲಿ ನೋಡ್ತಾ ಇದ್ರ ಫಸ್ಟ್ ಅಪ್ಡೇಟು, ಫಿವೆಸ್ಟ್ ಇನ್ನಿಂಗ್ಸ್ ಟು ರೀಚ್ 1000 T20 ರನ್ಸ್ ಫಾರ್ ಇಂಡಿಯಾ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಫಸ್ಟ್ ಇದ್ದಾರೆ ಮಗ. 27 ಇನ್ನಿಂಗ್ಸಲ್ಲಿ 1000 ರನ್ಸ್ನ ಹೊಡೆದಿದ್ದಾರೆ. ಮತ್ತು ಅಭಿಷೇಕ್ ಶರ್ಮಾ ಬೆಂಕಿ ಬ್ಯಾಟರ್ 28 ಇನ್ನಿಂಗ್ಸ್ನ ತಗೊಂಡಿದ್ದಾರೆ 1000 ರನ್ಸ್ನ ಹೊಡೆಯೋಕ್ಕೆ. ಮತ್ತು KL ರಾಹುಲ್ ಅವರು 29, ಸೂರ್ಯಕುಮಾರ್ ಯಾದವ್ 31, ರೋಹಿತ್ ಶರ್ಮಾ 40 ಇನ್ನಿಂಗ್ಸ್ನ ತಗೊಂಡಿದ್ದಾರೆ 1000 ರನ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ವಿರಾಟ್ ಕೊಹ್ಲಿ ಅವರು 27 ಇನ್ನಿಂಗ್ಸ್ ಮಗ. ವಿರಾಟ್ ಕೊಹ್ಲಿ ಏಟರ್ಸ್ಗಳು ಇಲ್ಲೇ ನೋಡ್ತಾ ಇದ್ದೀರಾ ಯಾವ ಥರ ಇನ್ನೂ ರೆಕಾರ್ಡ್ ಇದೆ ಅಂತ. ಆ್ಯಂಡ್ ಎರಡನೇ ಅಪ್ಡೇಟು, MS ಧೋನಿ ಅಂಡರಲ್ಲಿ ಆಡಿರೋ ಪ್ಲೇಯರ್ಸ್ ಎಲ್ಲರೂ ಇವಾಗ KKR ಅಲ್ಲಿ ಕೋಚಸ್ಗಳು ಹಾಕಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಒನ್ಸ್ ಪ್ಲೇಡ್ ಅಂಡರ್ ಧೋನಿ ಕ್ಯಾಪ್ಟನ್ಸಿ ಆ್ಯಂಡ್ ಶೇನ್ ವಾಟ್ಸನ್, ಟೀಮ್ ಸೌತಿ, ಡೆನ್ ಬ್ರಾವೋ, ಈ 3 ಜನ ಕೂಡ KKRಗೆ ಇವಾಗ ಶೇನ್ ವಾಟ್ಸನ್ ಅವರು ಅಸಿಸ್ಟೆಂಟ್ ಕೋಚ್ ಆಗಿದ್ದಾರೆ. ಟೀಮ್ ಸೌತಿ ಬೌಲಿಂಗ್ ಕೋಚ್ ಆಗಿದ್ದಾರೆ ಈ ಒಂದು ಸೀಸನ್ಗೆ 2026 IPL ಅಲ್ಲಿ KKRಗೆ. ಡೆನ್ ಬ್ರಾವೋ ಟೀಮ್ ಮೆಂಟರ್ ಆಗಿದ್ದಾರೆ ಮಗ. ಅದು ಧೋನಿ ಕಡೆಯಿಂದ ಚಮತ್ಕಾರ ಆಗಿದೆ ಅಂತಲೇ ಹೇಳ್ಬೋದು. ಇವರಿಗೆ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಇನ್ನೂ ಕೂಡ. ಮತ್ತು ಮೂರನೇ ಅಪ್ಡೇಟು, ಇಂಟರ್ನ್ಯಾಷನಲ್ 3 ಫಾರ್ಮೆಟಲ್ಲಿ 100 ಮ್ಯಾಚಸ್ನ ಕಂಪ್ಲೀಟ್ ಮಾಡಿರೋ ಪ್ಲೇಯರ್ಸು 5 ಜನ ಇರೋದು. ಅದರಲ್ಲಿ ಫಸ್ಟು ಪ್ಲೇಯರು ರೋಸ್ ಟೈಲರ್ ಅವರು ನ್ಯೂಜಿಲೆಂಡ್ ಕಡೆಗೆ ಎಲ್ಲ ಫಾರ್ಮೆಟಲ್ಲೂ 100 ಮ್ಯಾಚಸ್ನ ಆಡಿರೋದು. ಮತ್ತು ಎರಡನೇ ಪ್ಲೇಯರು ವಿರಾಟ್ ಕೊಹ್ಲಿ, ಆ್ಯಂಡ್ ಮೂರನೇ ಪ್ಲೇಯರು ಡೇವಿಡ್ ವಾರ್ನರ್, ನಾಲ್ಕನೇ ಪ್ಲೇಯರು ಟೀಮ್ ಸೌತಿ, ಆ್ಯಂಡ್ 5ನೇ ಪ್ಲೇಯರು ಮುಸ್ತಫಿರ್ ರೆಹಮಾನ್ ಮಗ. ಈ 5 ಪ್ಲೇಯರ್ಸ್ ಮಾತ್ರ ಇಲ್ಲಿವರೆಗೂ ಅಕ್ರಾಸ್ 3 ಫಾರ್ಮೆಟಲ್ಲೂ 100 ಮ್ಯಾಚಸ್ನ ಆಡಿರೋದು. ಮತ್ತು ನಾಲ್ಕನೇ ಅಪ್ಡೇಟ್, T20ಲಿ ಅತಿ ವೇಗದ ಸೆಂಚುರಿನ ಬಾರಿಸಿರೋ ಪ್ಲೇಯರ್ಸ್ಗಳಿದ್ದಾರೆ ನೋಡ್ತಾ ಇದ್ದೀರಾ. ಅಭಿಷೇಕ್ ಶರ್ಮಾ 28 ಬಾಲ್ಗೆ 100 ಹೊಡೆದಿದ್ದಾರೆ. ಉರ್ವಿಲ್ ಪಟೇಲ್ ಅವರು 28 ಬಾಲ್ಗೆ 100, ಆ್ಯಂಡ್ ರಿಷಬ್ ಪಂತ್ ಅವರು 32 ಬಾಲ್ಗೆ 100, ವೈಭವ್ ಸೂರ್ಯವಂಶಿ 32 ಬಾಲ್ಗೆ 100, ಆ್ಯಂಡ್ ರೋಹಿತ್ ಶರ್ಮಾ 35 ಬಾಲ್ಗೆ 100, ಮತ್ತೆ ವೈಭವ್ ಸೂರ್ಯವಂಶಿ ಅವರು 35 ಬಾಲ್ಗೆ 100 ಹೊಡೆದು. ರೀಸೆಂಟಾಗಿ ಆ ರೈಸಿಂಗ್ ಸ್ಟಾರ್ ಅದೇ ನಡೀತಾ ಇದೆಯಲ್ಲ ಒಂದು ಲೀಗು, ಆ ಒಂದು ಲೀಗಲ್ಲಿ. ಇದು ನಾಲ್ಕನೇ ಅಪ್ಡೇಟ್ ಮಗ. ಮತ್ತು 5ನೇ ಅಪ್ಡೇಟು, ವುಮೆನ್ಸ್ ಅವರು ODI ಆ ಒಂದು ವರ್ಲ್ಡ್ ಕಪ್ನ ಗೆದ್ದ ಮೇಲೆ ಎಲ್ಲ ಸ್ಟೇಟ್ ಅವರು ಯಾವ್ಯಾವ ಸ್ಟೇಟ್ ಇದ್ದಾರೆ ಆ ಪ್ಲೇಯರ್ಸ್ಗಳು, ಆ ಸ್ಟೇಟ್ ಪ್ಲೇಯರ್ಸ್ಗಳಿಗೆ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತೀರಾ, ಕ್ಯಾಶ್ ರಿವಾರ್ಡ್ಸ್ ಅನೌನ್ಸ್ಡ್ ಬೈ ಗೌರ್ಮೆಂಟ್ ಸ್ಟೇಟ್ ಬೋರ್ಡ್ ಆಫ್ ಸೋಫಾರ್. ಅದರಲ್ಲಿ ಸ್ಮೃತಿ ಮಂದನ್ ಅವರಿಗೆ ಆ ಸ್ಟೇಟ್ ಅವರು 2,75,00,000 ಕೊಟ್ಟಿದ್ದಾರೆ. ರಾಧಾ ಯಾದವ್ಗೆ 2,25,00,000 ಕೊಟ್ಟಿದ್ದಾರೆ. ಸಫಾಲಿ ವರ್ಮಾಗೆ 1,50,00,000 ಕೊಟ್ಟಿದ್ದಾರೆ. ಕ್ರಾಂತಿ ಗೌಡ್ಗೆ 1 ಕೋಟಿ, ನೇಹಾ ರಾಣಾಗೆ 50 ಲಕ್ಷ, ಹರ್ಮನ್ಪ್ರೀತ್ ಕೌರ್ಗೆ 11 ಲಕ್ಷ ಅಷ್ಟೇ ಕೊಟ್ಟಿರೋದು ಅವ್ರ ಗೌರ್ಮೆಂಟ್ ಅವರು, ಆ ಸ್ಟೇಟ್ ಅವರು. ತುಂಬ ಕಡಿಮೆ ಆಯಿತು. ಮತ್ತು ಶ್ರೀ ಚರಾನಿಗೆ 2.5 ಕೋಟಿನ ಕೊಟ್ಟಿದ್ದಾರೆ, 2,50,00,000 ಕೊಟ್ಟಿದ್ದಾರೆ. ಆ್ಯಂಡ್ ಜಮೀಮಾ ರೋಡ್ರಿಗಸ್ಗೆ 2,25,00,000 ಕೊಟ್ಟಿದ್ದಾರೆ ಮಗ. ರೇಣುಕಾ ಸಿಂಗ್ಗೆ 1 ಕೋಟಿ, ಉಮಾ ಚೇತ್ರಿಗೆ 76 ಲಕ್ಷ, ರಿಚಾ ಘೋಷ್ಗೆ 34 ಲಕ್ಷ. ತುಂಬ ಕಡಿಮೆ ಆಯಿತು, ಬೆಂಕಿ ಪ್ಲೇಯರ್ ಇವರಂತೂ. ಮತ್ತು ಅಮೋನತ್ ಕೌರ್ಗೆ 11 ಲಕ್ಷ ಕೊಟ್ಟಿದ್ದಾನೆ ಮಗ. ಇದರಲ್ಲಿ ತುಂಬ ರಿಚಾ ಘೋಷ್ಗೆ ತುಂಬ ಕಡಿಮೆ ಆಯಿತು. ಮತ್ತು ಹರ್ಮನ್ ಪ್ರೀತಿಗೆ ಇನ್ನೂ ಕಡಿಮೆ ಆಯಿತು. ಸೊ ಬೇರೆಯವರೆಲ್ಲ ತುಂಬ ಅಮೌಂಟ್ನ ಕೊಟ್ಟಿದ್ದಾರೆ. ಡಿಪೆಂಡ್ಸ್ ಆನ್ ದೇರ್ ಸ್ಟೇಟ್ ಫೈನಾನ್ಷಿಯಲ್ ಏನೋ ಇರುತ್ತಲ್ಲ, ಆ ಥರ ಇರುತ್ತೆ. ಬಟ್ ಇದು ಟಾಪ್ 5 ಅಪ್ಡೇಟ್ ಮಗ. ನಿಮ್ಮ ಪ್ರಕಾರ ಇದರಲ್ಲಿ ಯಾವುದೋ ನಿಮಗೆ ಇಂಪ್ರೆಸಿವ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬಟ್ ವಿರಾಟ್ ಕೊಹ್ಲಿ ದಾಖಲೆ ಇನ್ನೂ ಮುಗಿಯೋದು ತುಂಬ ಕಷ್ಟ ಇದೆ. ಯಾಕೆ ಅಂತ ನಿಮಗೂ ಗೊತ್ತು. ಈಗ ಆಲ್ರೆಡಿ ಆಡಿರೋ ಎಲ್ಲ ಪ್ಲೇಯರ್ಸು ಕೂಡ 27 ಇನ್ನಿಂಗ್ಸ್ ಮೇಲೆ ದಾಟ್ಬಿಟ್ಟಿದ್ದಾರೆ. ಇನ್ನಾರೋ ಯಂಗ್ ಪ್ಲೇಯರ್ ಬಂದೇ ಹೊಡಿಬೇಕು, ಅದೇ ವೈಭವ್ ಸೂರ್ಯವಂಶಿ ಬಂದೇ ಹೊಡಿಬೇಕು ಅಂತ ನನಗೇನೋ ಅನ್ನಿಸ್ತಾ ಇದೆ. ಇಲ್ಲ, ಇನ್ನೂ ಬರ್ತಾರೆ, ತುಂಬ ಜನ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳಿದ್ದಾರೆ. ನೋಡೋದ ಏನಾಗುತ್ತೆ ಅಂತ. ಸೊ ನಿಮ್ಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಬಾಯ್ಸ್.